ಓಂ ಶಾಂತಿ. ಬ್ರಹ್ಮ ಬಾಬಾರವರ ಲೌಕಿಕ ಮತ್ತು ಅಲೌಕಿಕ ದಿನಚರಿ. ಬನ್ನಿ, ನಮ್ಮೆಲ್ಲರ ಆತ್ಮೀಯ ಪ್ರಜಾಪಿತ ಬ್ರಹ್ಮ ಬಾಬಾರವರ ಲೌಕಿಕ ಮತ್ತು ಅಲೌಕಿಕ ಜೀವನ ಚರಿತ್ರೆ ಮತ್ತು ಅವರ ಜೀವನ ದಿನಚರಿ ಹೇಗಿತ್ತು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾರೆಲ್ಲ ಹೊಸಬರಿದ್ದೀರಿ ಮತ್ತು ಯಾರೆಲ್ಲ ಬ್ರಹ್ಮ ಬಾಬಾರವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳದೇ ಇರುವವರು ಪೂರ್ತಿ ವಿಡಿಯೋವನ್ನು ಆಲಿಸಿ ಈ ಒಂದು ಬ್ರಹ್ಮ ಬಾಬಾರವರ ಕಿರುಪರಿಚಯವನ್ನು ತಮ್ಮದಾಗಿಸಿ. ಬಾಬಾರವರು ಕೂಡ ಮುರಳಿಯಲ್ಲಿ ಹೇಳ್ತಾರೆ, ನೀವು ಬ್ರಹ್ಮ ಬಾಪ್ ಸಮಾನ್ ಆಗಿ ಅಂತ. ಬನ್ನಿ, ಹಾಗಾದರೆ ಬಾಪ್ ದಾದರವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬಾಬಾರವರು ಹೇಳ್ತಾರೆ, ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡಿ. ಬಹಳ ಜನಗಳಿಗೆ ಅನಿಸುತ್ತೆ, ನಾವು ಬ್ರಹ್ಮ ಬಾಬಾರವರನ್ನು ನೋಡಿಯೇ ಇಲ್ವಲ್ಲ, ಹೇಗೆ ಫಾಲೋ ಮಾಡೋದು ಅಂತ ತಿಳಿದುಕೊಳ್ಳುವಂಥವರ ಸಂಖ್ಯೆ ಲಕ್ಷಾಂತರ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. ಹಾಗಾಗಿ ಅಂಥವರಿಗೋಸ್ಕರನೇ ಯಾರೆಲ್ಲ ಬ್ರಹ್ಮ ಬಾಬಾರವರನ್ನು ನೋಡಿದ್ರು, ಅವರ ಅಂಗಸಂಗದಲ್ಲಿ ಪಾಲನೆಯನ್ನು ಪಡೆದಿದ್ರು, ಅಂಥವರಿಂದ ಬ್ರಹ್ಮ ಬಾಬಾರವರ ಲೌಕಿಕ ಜೀವನ ಮತ್ತು ಅಲೌಕಿಕ ಜೀವನ, ಬ್ರಹ್ಮ ಬಾಬಾರವರು ಮುಂಚೆ ಯಾವ ಎಲ್ಲ ನಂಬಿಕೆಗಳನ್ನು ಹೊಂದಿದ್ರು ಅನ್ನೋದನ್ನು ನಾವು ಈಗ ಉಳಿದಿರುವ ಕೆಲವು ಆದಿರತ್ನರಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಅವರ ಪುತ್ರ ಆಗಿರತಕ್ಕಂಥ ನಾರಾಯಣ ದಾದಾ ಅವರಿಂದ ಈ ಒಂದು ಅನುಭವವನ್ನು ಕೇಳೋಣ. अपना मंदिर था, बाबा स्वयं अपना ही पुजारी था. आप जानते हो, श्री नारायण इस अंतिम जन्म में उसी की पूजा करते थे, वही उनका इष्ट देव था. बाबा ने बहुत से गुरु किए, लेकिन कहीं कोई भी गुरु में बाबा ने संपूर्णता का ಅನುಭವ नहीं किया. ಕೇಳಿದ್ರಲ್ವಾ ಅವರ ಸುಪುತ್ರನಾಗಿರುವ ನಾರಾಯಣ ದಾದಾಜಿ ಅವರ ಅನುಭವವನ್ನು. ಬ್ರಹ್ಮ ಬಾಬಾರವರು ಲೌಕಿಕದಲ್ಲೂ ಕೂಡ ಬಹಳ ಭಕ್ತಿಯನ್ನು ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ನಾರಾಯಣನ ಭಕ್ತರೇ ಆಗಿದ್ದರು. ಅವರ ಮನೆಯಲ್ಲಿ ಒಂದು ಪೂಜಾ ರೂಮೇ ಸ್ಥಾಪನೆ ಮಾಡಿದ್ರು. ಪ್ರತಿದಿನವೂ ಕೂಡ ಪೂಜಾ ಪಾಠಗಳನ್ನು ಮಾಡದೆ ದಿನಚರ್ಯವನ್ನು ಆರಂಭ ಮಾಡ್ತಿರಲಿಲ್ಲ ಅನ್ನುವಂತಹ ಒಂದು ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಬ್ರಹ್ಮ ಬಾಬಾರವರ ಪುತ್ರಿಯಾಗಿರ್ತಕ್ಕಂಥ ನಿರ್ಮಲ ಶಾಂತ ದಾದೀಜಿಯವರ ಅನುಭವವು ಕೂಡ ಕೇಳೋಣ. ಬ್ರಹ್ಮ ಬಾಬಾರವರ ದಿನಚರಿ ಹೇಗಿರ್ತಾ ಇತ್ತು ಅನ್ನೋದನ್ನು ಮತ್ತು ಅವರ ಅನುಭವದಲ್ಲೇ ನಾವು ಕೇಳೋಣ. ಬನ್ನಿ. भक्ति तो इतनी थी, क्या बताएं. हम लोग छोटे से, मेरे को अनुभव नहीं है, तो हम छोटी उठ के दूध मांगू तो दूध मिले, कहेगा नहीं पहले पूजा करो. मंदिर में गई, पूजा करके आई, पीछे दूध मिलेगा. तो मंदिर में जाके हाथ जोड़ के भी पूजा थोड़ी करेंगे, उसके बाद हम लोग को दूध मिलता था. इतना बाबा में भक्ति के संस्कार पक्के थे. बाबा का जो कारोबार था, बाबा अपने क्षेत्र में एक रॉयल ज्वेलर की हैसियत में माना जाता था, और बहुत करके उनका मिलन जुलन, उठना बैठना ज़्यादा करके रॉयल्टीज में होता था. ಕೇಳಿದ್ರಲ್ವಾ ನಿರ್ಮಲಾ ಶಾಂತ ದಾದೀಜಿ, ನಾರಾಯಣ ದಾದಾರವರ ಅನುಭವವನ್ನು. ಬಾಬಾರವರಿಗೆ ಆರಂಭದಿಂದಲೂ ಕೂಡ ಭಕ್ತಿಯ ಆಸಕ್ತಿ ಇತ್ತು. ಅದೇ ತೆರನಾಗಿ 1933ರಲ್ಲಿ ಬಾಬಾರವರಿಗೆ ವೈರಾಗ್ಯ ಬರಲಿಕ್ಕೆ ಆರಂಭ ಆಯಿತು. ತಾವು ಮಾಡ್ತಕ್ಕಂಥ ವಜ್ರ ವ್ಯಾಪಾರದ ಮೇಲೂ ಕೂಡ ತುಂಬ ವೈರಾಗ್ಯ ಬಂದು ಆಗ 34ರಲ್ಲಿ ತಮ್ಮ ಎಲ್ಲ ವ್ಯವಹಾರವನ್ನು ನಾರಾಯಣ ದಾದಾರವರಿಗೆ ಒಪ್ಪಿಸುವಂಥ ಒಂದು ಮನಸ್ಸನ್ನು ಮಾಡಿದ್ರು. ಬನ್ನಿ, ಅವರದ್ದೇ ಅನುಭವವನ್ನು ನಾವು ಕೇಳೋಣ. बाबा की जीवन में परिवर्तन 1933 से इमर्ज हुआ था. 34 में बाबा ने अपना व्यवहार समेट के अपने भागीदार को दे दिया, और बाबा ने उसको यही कहा कि अब मेरा समय आ गया है और ये कारोबार तुम संभाल लो.
जो दे सकता है वो मेरे को दे देना। मैं कोई व्यवहार में अभी कोई दिलचस्पी। ಕೇಳಿದ್ರಲ್ವಾ ನಿರ್ಮಲಾ ಶಾಂತ ದಾದೀಜಿ ಮತ್ತು ನಾರಾಯಣ ದಾದಾರವರ ಅನುಭವವನ್ನು. ಬ್ರಹ್ಮ ಬಾಬರವರ ಲೌಕಿಕ ಪುತ್ರರಾದ ಇವರು ಬ್ರಹ್ಮ ಬಾಬರವರನ್ನು ತುಂಬ ಹತ್ತಿರದಿಂದ ಬಲ್ಲವರು. ನಿರ್ಮಲಾ ಶಾಂತ ದಾದೀಜಿ ಹೇಳ್ತಾ ಇದ್ರು, ನಾನಂತೂ ಚಿಕ್ಕವಳಾಗಿದ್ದೆ, ನನಗೆ ಭಕ್ತಿ ಎಲ್ಲ ಅರ್ಥನೂ ಆಗ್ತಿರಲಿಲ್ಲ. ಆ ಸಮಯದಲ್ಲಿ ಬಾಬಾರವರು ತುಂಬ ಭಕ್ತಿ ನಿಯಮಗಳನ್ನು ಅಳವಡಿಸಿಕೊಂಡಿದ್ದರು. ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಅವರ ಮಹದಾಶೆಯಾಗಿತ್ತು. ಹಾಗಾಗಿ ನಾವು ಮಕ್ಕಳಿಗೆ ಏನಾದರೂ ಹಣ್ಣು ಕೊಡಬೇಕು ಅಂದ್ರೂ, ಹಾಲು ಕೊಡಬೇಕು ಅಂದ್ರೂ ಪ್ರತಿದಿನ ಪೂಜಾ ಕೋಣೆಗೆ ಹೋಗಿ ಬರೋವರೆಗೂ ಕೂಡ ನಿನಗೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಸಂಸ್ಕಾರವನ್ನು ಆಗಿನಿಂದಲೇ ನಮ್ಮಲ್ಲಿ ತುಂಬಿಸಿದ್ರು ಅಂತ ಹೇಳಿದರು. ಜೊತೆಗೆ ನಾರಾಯಣದಾದ ತಮ್ಮ ಅನುಭವದಲ್ಲಿ ಹೇಳ್ತಾ ಇದ್ರು, ಬಾಬಾರವರು ರಾಜ ಮಹಾರಾಜರುಗಳ ಜೊತೆ ವ್ಯವಹಾರವನ್ನು ಹೊಂದಿದ್ರು. ತುಂಬ ಶಿಸ್ತುಬದ್ಧವಾಗಿರ್ತಕ್ಕಂಥ ಪ್ರಾಮಾಣಿಕ ಜೀವನವನ್ನು ಮಾಡಿಕೊಂಡು ಬಂದಿದ್ದರು. ಆದರೆ 1933 ಅವರಿಗೆ ಒಂದೇ ಒಂದು ಉತ್ಕಟ ಇಚ್ಛೆ ಅವರಲ್ಲಿ ಮನೆ ಮಾಡಿತ್ತು. ಈ ಜೀವನದಲ್ಲಿ ಪೂರ್ತಿಯಾಗಿ ಆ ಭಗವಂತನನ್ನು ಅನುಭವಿಸಬೇಕು, ನಾರಾಯಣನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲೇಬೇಕು ಅನ್ನುವಂಥ ಒಂದೇ ಒಂದು ಇಚ್ಛೆಯಿಂದ ಸಂಪೂರ್ಣ ವೈರಾಗ್ಯದಲ್ಲಿ ಬಂದು 1934 ತಮ್ಮ ಎಲ್ಲ ವ್ಯವಹಾರವನ್ನು ತಮ್ಮ ಸಹಪಾಠಿಗಳಿಗೆ ತಿಳಿಸಿ ಅಲ್ಲಿಗೆ ಮುಕ್ತಾಯ ಮಾಡಿದರು. ತದನಂತರ ನೀವು ನಡೆಸ್ಕೊಂಡು ಹೋಗಿ ನನಗೆ ಬರಬೇಕಾಗಿರುವ ಪಾಲನ್ನು ಕೊಟ್ಟುಬಿಡಿ ಅಂತ ಅವರಿಗೆ ತಿಳಿಸಿದರು ಅನ್ನುವಂಥ ಮಾತನ್ನು ಹೇಳಿದರು. ಬನ್ನಿ ಅವರ ಅಲೌಕಿಕ ದಿನಚರಿ ಹೇಗಿತ್ತು ಅನ್ನೋದನ್ನು ಕೆಲವು ಅಲೌಕಿಕ ಭ್ರಾತೃಗಳಿಂದ ನಾವು ತಿಳಿದುಕೊಳ್ಳೋಣ. एक बैलेंस्ड दिनचर्या थी, बड़ी नॉर्मल। सुबह के टाइम पर नाश्ता लेंगे, बीच में फल लेंगे, दिन के टाइम पूरा भोजन करेंगे, शाम के टाइम सूप लेंगे खेल के बाद, और रात का भोजन करेंगे। सोने से पहले थोड़ा 1 कप दूध लेंगे। लेकिन बाबा का विशेष एक ध्यान जरूर रहता था, कोई भी एक्टिविटी करें वो याद में रह करके करें. ನಿರ್ಭಯರ್ ಬಾಯ್ಜಿನು ಹೇಳ್ತಾ ಇದ್ರು, ಬಾಬಾರವರು ಬೆಳಗ್ಗೆನೆ ನಾಷ್ಟ ಅಂತ ಏನು ತಗೊಳ್ತಾ ಇರಲಿಲ್ಲ, ಫಲಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರು. ದಿನದಲ್ಲಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ರು, ರಾತ್ರಿ ಸ್ವಲ್ಪ ಸೂಪನ್ನು ತೆಗೆದುಕೊಳ್ತಾ ಇದ್ರು ಮತ್ತು ಮಲಗೋದಕ್ಕಿಂತ ಮುಂಚೆ 1 ಕಪ್ ಹಾಲು ಕುಡಿತಾ ಇದ್ರು. ಆದರೆ ಇಡೀ ದಿನದಲ್ಲಿ ಏನೇ ಮಾಡಿದರೂ ಸಹ ಬಾಬಾರವರ ನೆನಪಲ್ಲಿಯೇ ಮಾಡ್ತಾ ಇದ್ರು ಅನ್ನೋದು ವಿಶೇಷವಾಗಿ ಹೇಳ್ತಿದ್ದಾರೆ. ಜೊತೆಗೆ ಬಾಬಾರವರು ಇಡೀ ದಿನ ಆಕ್ಟಿವ್ ಆಗಿ ಕರ್ಮದಲ್ಲಿಯೇ ಬ್ಯುಸಿಯಾಗಿರ್ತಾ ಇದ್ರು ಮತ್ತು ಪ್ರತಿಯೊಂದು ಕಾರ್ಯವನ್ನು ನೆನಪಿನಲ್ಲಿ ಮಾಡ್ತಾ ಇದ್ರು ಅಂತ ಅವರ ದೃಷ್ಟಿ ಅನೇಕರ ರೋಗಗಳನ್ನು ಕೂಡ ಪರಿಹರಿಸ್ತಾ ಇತ್ತು ಅಂತ ಹೇಳ್ತಾರೆ. ಬಾಬಾರವರು ಸದಾ ಹೇಳ್ತಾ ಇದ್ರು, ಮಕ್ಕಳೇ ನಿರಾಧಾರರಾಗಿ ಅಂತ. दृष्टि से भी पता लगता है, बाबा दृष्टि देता है, शक्ति आ जाती है। बीमार पड़ेंगे तो भी ऐसे हाथ फेर करके प्यार से आकर के दृष्टि देंगे तो बुखार भी उड़ जाता। पर जब हमको आदत पक्की हो जाती है तो मेरे को बुखार है, बाबा को बुलाओ, तो फिर नहीं आएगा, क्योंकि बाबा हमको निराधार बनाने चाहते हैं। कि ये नहीं कि बाबा आएगा जब हाथ फेरेगा तब मैं ठीक होंगी, नहीं। बच्ची से बाबा को याद करो, बच्ची से बाबा को याद करो। मैं भी शिव बाबा को याद करके तुम्हारे पास आता हूँ, तुम भी शिव बाबा को याद करो। इसलिए बाबा ने निराधार बना दिया। रात दिन योग में रहो, शाम को भी योग, तो सुबह को भी योग, घर का काम काज सब करते थे, पर प्लस योग। ದಾದೀಜಿಯವರು ಇದೇ ತಿಳಿಸ್ತಾ ಇದ್ದಾರೆ, ಬಾಬಾರವರ ದೃಷ್ಟಿ ಅನೇಕ ಮಕ್ಕಳ ಸುಸ್ತು, ಬೇಜಾರು, ಯಾವುದೇ ಒಂದು ರೋಗ ಮಾಯವಾಗ್ತಾ ಇತ್ತು ನಿಜ. ಆದರೆ ಇದು ಮಕ್ಕಳಿಗೆ ಆದತ್ ಅಂದರೆ ಇದೇ ಒಂದು ರೂಢಿ ಆಗಬಾರದು. ಮಕ್ಕಳು ನಿರಾಧಾರರಾಗಬೇಕು ಅನ್ನೋದು ಬಾಬಾರವರ ಉದ್ದೇಶ ಇತ್ತು. ಒಂದು ಸಲ ದೃಷ್ಟಿ ಕೊಟ್ಟು ತಲೆ ಮೇಲೆ ಕೈ ಸವರಿ ಹೋದರೆ ಅಷ್ಟೇ ಮುಗಿತು. ಮತ್ತೆ ಬಾಬಾರವರು ಬರಲಿ,
ದೃಷ್ಟಿ ಕೊಡಲಿ ಅಂತ ಯಾವ ಮಕ್ಕಳು ಕರೆದ್ರೂ ಕೂಡ ಮತ್ತೆ ಹೋಗ್ತಾ ಇರಲಿಲ್ಲ ಬಾಬಾ. ಯಾಕೆ ಅಂದರೆ ಅದನ್ನೇ ಒಂದು ರೂಢಿ ಮಾಡ್ಕೊಳ್ಬಾರದು ಅಂತ. ಮಕ್ಕಳೇ, ನಾನು ಕೂಡ ಬಾಬಾರವರ ದೃಷ್ಟಿಯನ್ನು ತೆಗೆದುಕೊಂಡೇ ಬರ್ತೀನಿ, ಬಾಬಾರವ್ರ ನೆನಪು ಮಾಡಿಕೊಂಡೇ ಬರ್ತೀನಿ, ನೀವು ಬಾಬಾರವ್ರ ನೆನಪು ಮಾಡಿ ಅಂತಾನೆ ಹೇಳ್ತಾ ಇದ್ರು ಅಂತ ದಾದೀಜಿ ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಬಾಬಾರವರು ಎಷ್ಟು ಜಾಗರೂಕತೆಯನ್ನು ವಹಿಸ್ತಾ ಇದ್ರು. ತಮ್ಮಲ್ಲಿ ಎಷ್ಟೇ ಶಕ್ತಿಗಳಿದ್ರೂ ಕೂಡ ಮಕ್ಕಳನ್ನು ಶಕ್ತಿವಂತರನ್ನಾಗಿ ಮಾಡಲಿಕ್ಕೇ ಯಾವತ್ತೂ ಕೂಡ ಬಾಬಾರವರು ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನಾವಿಲ್ಲಿ ನೋಡಬಹುದು. ಬಾಬಾರವರ ದೃಷ್ಟಿ ಎಷ್ಟೊಂದು ಶಕ್ತಿಶಾಲಿಯಾಗಿತ್ತು ಅನ್ನೋದನ್ನ ನಾವು ಅನೇಕರಿಂದ ಕೇಳಿದ್ದೀವಿ. ಬಾಬಾರವರ ಹತ್ತಿರ ಯಾರೇ ಹೊಸಬ್ರು ಬಂದರೂ ಕೂಡ ಒಂದಲ್ಲ ಒಂದು ಸಾಕ್ಷಾತ್ಕಾರ ಆಗ್ತಾ ಇತ್ತು. ಎಷ್ಟೇ ಹಲಚಲದಲ್ಲಿ ಇದ್ರೂ ಕೂಡ ಕೆಲವು ಸರಿ ಕೆಳಗಡೆ ಚೇರ್ ಇಲ್ಲ ಅಂದ್ರೂ ಕೂತ್ಕೊಂಡು ಬಿಡ್ತಾ ಇದ್ರು. ಅಂದ್ರೆ ಅಷ್ಟು ಮೈ ಮರೆತು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗದೇನೆ ಸ್ಥಿರದಲ್ಲಿ ಬಂದು ಬಿಡ್ತಾ ಇದ್ರು ಅಂತ. ಹಾಗಾಗಿ ಅವರ ದೃಷ್ಟಿಯ ಮಹತ್ವವನ್ನ ನಮ್ಮ ಕುಂಜ್ ದಾದೀಜಿ ಅವರಿಂದ ಕೇಳೋಣ ಬನ್ನಿ. कुंज दादी जी जब अब्बू में कोर्स कराते थे तो बहुत जोर से इस बात को समझाते थे, हमें पढ़ाने वाला कोई मनुष्य नहीं, और जो भी जिज्ञासु आता था वो फार्म में यही लिखता, हम आपके गुरुजी से मिलने चाहते हैं, हम दादा से मिलने चाहते हैं। और बाबा कहता था जब उसको परिचय नहीं है तो वो क्या मिलेगा। इसलिए बाबा मिलेगा 7 दिन के बाद, वो पक्का समझ ले कि हमें पढ़ाने वाला कोई मनुष्य नहीं है, डायरेक्ट ऑलमाइटी। तो उनको खूब कोर्स में ये पक्का कराते थे, और 7वां दिन पूरा होता था तो हम आके बाबा को कहती थी, बाबा आज फलाने जिज्ञासु को आपसे आज मिल। कभी बाबा ऑफिशियल कहते थे, अच्छा बच्ची मिलने के लिए बाबा कमरे पर गद्दी पर बैठते थे और उनको मिलाने ले आते थे। और कभी बाबा निरंकारी फुल रेशन मास में एक बार आता था तो बाबा बैठ के बच्चों के साथ गेहूं सफा करता था। बाबा को कहा, बाबा आज तो इस जिज्ञासु को बाबा आज आपसे मिलना है, बाबा आप ऊपर चलो। तो बाबा ने कहा, ना बच्ची तुमको मिलाना है तो यहां आके मिलाओ। मैं कहा, बाबा 7 दिन मैं उसको पढ़ाया कि स्वयं परम पिता परमात्मा परम धाम छोड़ के इस ब्रह्मा के तन में आया है, वो यहां मिलेगा तो क्या कहेगा। तो बाबा ने हम बच्चों के आगे निरहंकारीपन का पाठ भी प्रैक्टिकल में बजाया। मैं देखा बाबा की लहर ये है, और उसको भी अटूट है, आज मिलना है। मैं आपको क्या बताऊं, वो जिज्ञासु आया तो भी बाबा गेहूं सफा कर रहे, तो मैं बाबा का, बाबा भैया जी आए। बाबा ने उठ के ऐसे दृष्टि थी, उसको तुरंत विष्णु का साक्षात्कार हुआ। आपको क्या बताएं, भाइयों को साक्षात्कार होता है, सदा उनके गिरने का डर रहता है। तो विश्वरतन दादा को बुला के मैं कहा, दादा कुर्सी ले आओ और पीछे पकड़ना। उसने फौरन कह दिया, आप तो विष्णु के अवतार हो, आप तो भगवान साक्षात विष्णु का अवतार हो, ये कर। बाबा ने कहा, कुंज बेटी क्या देखा। मैं कहा, बाबा गाया गया ईश्वर की गत ईश्वर जाने और न जाने को। तो बाबा आपकी लीला तो अपरम अपार है। ದಾದೀಜಿಯವರ ಮನಮೋಹಕವಾಗಿರತಕ್ಕಂಥ ಮತ್ತು ಬಾಬಾರವರ ಅಪರಂಪಾರ ಲೀಲೆಯನ್ನ ಹೃದಯ ತುಂಬಿ ವರ್ಣಿಸ್ತಾ ಇದ್ರು ಕುಂಜ್ ದಾದೀಜಿ. ದಾದೀಜಿ ಇದೇ ಹೇಳ್ತಾ ಇದ್ರು, ಯಾರೇ ಹೊಸಬರು ಜಿಜ್ಞಾಸುಗಳು ಬಂದಾಗ ನಾವು ಇದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ವಿ, ನಮಗೆ ಓದಿಸುವಂಥವರು ಸ್ವಯಂ ಪರಂಪಿತ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಆ ಶಿವತಂದೆಯೇ ನಮಗೆ ಓದಿಸ್ತಾರೆ ಅನ್ನುವ ಮಾತನ್ನು ನಾವು ಗಟ್ಟಿಯಾಗಿ ಹೇಳ್ತಾ ಇದ್ವಿ. ನಾವು ಹೇಳುವ ರೀತಿಯನ್ನು ನೋಡಿದಾಗ ಯಾರಲ್ಲಿ ಪರಕಾಯ ಪ್ರವೇಶ ಮಾಡ್ತಾರೆ ಆ ಪ್ರಜಾಪಿತನನ್ನು ನಾವು ಕಣ್ಣಾರೆ ನೋಡಬೇಕು, ಅವರ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಆಸಕ್ತಿ ಲವಲವಿಕೆ ಉಂಟಾಗ್ತಾ ಇತ್ತು. ಆಗ ನಾವು ಬ್ರಹ್ಮ ಬಾಬರವರಿಗೆ ಬಂದು, ಬಾಬಾ ಜಿಜ್ಞಾಸುಗಳು ಬಂದಿದ್ದಾರೆ, ತಮ್ಮ ದರ್ಶನ ಮಾಡಬೇಕು ಅಂತಿದ್ದಾರೆ, ತಾವು ದಯವಿಟ್ಟು ಮೇಲೆ ಹೋಗಿ ಅಂತ ಹೇಳ್ತಾ ಇದ್ವಿ.
ಯಾಕೆ ಅಂತಂದರೆ ವಾರಕ್ಕೆ ಒಂದು ಸಲ ಪೂರ್ತಿ ರಾಸನ್ ಎಲ್ಲ ಬರ್ತಾ ಇತ್ತು, ಎಲ್ಲ ದಿನಸಿ ಬರ್ತಾ ಇತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ತಾ ನಮ್ಮ ಜೊತೆ ಕೂತ್ಕೊಂಡ್ಬಿಡೋರು, ಅಲ್ಲ ಯಾವ ಕೆಲಸ ಆದರೂ ಸರಿ ಅವರು ಮಾಡ್ತಾ ಇರೋರು. ಆಗ ಬಾಬರವ್ರಿಗೆ ಈ ವಿಚಾರ ತಿಳಿದಾಗ ಬಾಬರವ್ರು ತಿಳಿಸ್ತಾ ಇದ್ರು, ಮಗು ದರ್ಶನ ತಾನೇ, ಇಲ್ಲಿಗೆ ಕರ್ಕೊಂಡು ಬಾ, ಇಲ್ಲೇ ಮಾಡೋಣ ಅಂತಿದ್ರು. ಆದರೆ ಬಾಬಾ ನಾವು ಹೇಳ್ತೇವೆ, ನಮಗೆ ಓದಿಸುವವರು ಸ್ವಯಂ ಪರಮಾತ್ಮ, ಸರ್ವಶಕ್ತಿವಂತ, ಏನೆಲ್ಲ ವರ್ಣನೆ ಮಾಡ್ತೀವಿ, ನೀವು ಇಲ್ಲಿ ಕರ್ಕೊಂಡು ಬನ್ನಿ ಅಂದರೆ ಹೆಂಗೆ ಅಂದಾಗ ಕೆಲವು ಸಲ ಅಫಿಷಿಯಲ್ ಆಗಿ ಸರಿ ಪರವಾಗಿಲ್ಲ ಗದ್ದೆ ಮೇಲೆ ಕೂತ್ಕೊಳ್ತೀನಿ, ಅಲ್ಲೇ ಕರ್ಕೊಂಡು ಬನ್ನಿ ಅಂತ ಕಮ್ರದಲ್ಲಿ ಭೇಟಿ ಮಾಡ್ತಿದ್ರು. ಇನ್ನು ಕೆಲವು ಸಲ ಹೀಗೆ ಎಲ್ಲಂದರಲ್ಲೂ ಕೂಡ ಅವರು ದರ್ಶನ ಮಾಡಿದ್ದು ಇದೆ. ಒಂದು ಸಲ ಗೋಶಾಲೆಗೆ ಹೋಗ್ತಾರೆ. ನಮಗೆಲ್ಲ ಬೆರಣಿಗಳನ್ನು ಹೇಗೆ ತಟ್ಟೋದು, ಹೇಗೆ ಮಾಡೋದು, ಹೇಗೆ ಉಂಡೆಗಳನ್ನು ಕಟ್ಟೋದು ಅನ್ನೋದನ್ನು ಕಲಿಸ್ತಾ ಇದ್ರು. ಆ ಸಮಯದಲ್ಲಿ ಒಬ್ಬ ಜಿಜ್ಞಾಸು ಬಂದಿದ್ದಾರೆ ಅಂತ ತಿಳಿಸಿದಾಗ ಇಲ್ಲಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿದರು. ಆ ಸಮಯದಲ್ಲಿ ನಮಗೊಂಥರ ಮುಜುಗರ, ಆದರೂ ಕೂಡ ಅವರ ಆಜ್ಞೆ. ಕರ್ಕೊಂಡು ಹೋದಾಗ ನಮ್ಮಲ್ಲಿ ಇರುವಂಥ ಒಂದು ಬೇಜಾರು ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಇದ್ರು ಬಾಬರವರು. ಆದರೆ ಆಗ ಯಾವ ಜಿಜ್ಞಾಸು ಬಂದಿದ್ರು ಅವರಿಗೆ ಸಾಕ್ಷಾತ್ ನಾರಾಯಣನ ಸಾಕ್ಷಾತ್ಕಾರ ಆಯಿತು. ಪರೇಶಾನ್ ಆಗಿ ಅವರಿನ್ನು ಕುಸಿದೋಗ್ತಾ ಇದ್ರು. ಚೇರ್ ತಗೊಂಡು ಬನ್ನ ಹಾಕಿ ಅಂತ ನಾನು ಕಿಶೋರ್ ದಾದಾ ಅವರಿಗೆ ಹೇಳ್ತಾ ಇದ್ದೆ. ಈ ಥರ ಅನೇಕ ಘಟನೆಗಳು ನಡೀತಾ ಇತ್ತು. ಆಗ ಬಾಬರವ್ರು ನಗ್ನಗ್ತಾ ಹೇಳೋರು, ಮಗು ನೋಡಿದೆಯಲ್ಲ ನಿನ್ನ ಬಾಬಾರವರನ್ನ, ಎಲ್ಲಿ ಆದ್ರೇನೋ ದರ್ಶನ ಮಾಡೋದಕ್ಕೆ ಅಂತ. ಬಾಬಾ ನಿನ್ನ ಮಹಿಮೆ ಅಪರಂಪಾರ ಅಂತ ಹೇಳ್ತಾ ಇದ್ದೀವಿ ಅಂತ ದಾದೀಜಿ ತಿಳಿಸ್ತಾ ಇದ್ರು. शाम के टाइम बाबा के साथ बैडमिंटन भी खेलते थे 5 से 6। एक तरफ बाबा की टीम, एक तरफ मम्मा की टीम, और उनके साथ में दो विश्वरतन दादा और कोई और होंगे. जो हार जाए उसको डबल टोली, ताकि ताकत भरे तो जीते दूसरी बार. कहते ना भगवान की सब बातें दुनिया से न्यारी हैं, उसकी रीत रस्म सब दुनिया से न्यारा है. ನಿರ್ವಾಯರ್ ಭಾಯ್ಜಿ ಅವರು ಇದೇ ಹೇಳ್ತಾ ಇದ್ರು. ಬಾಬಾರವರು ಪ್ರತಿದಿನ ಸಾಯಂಕಾಲ 5ರಿಂದ 6 ಗಂಟೆವರೆಗೆ ಮಕ್ಕಳ ಜೊತೆಗೆ ಆಟನೂ ಆಡ್ತಾ ಇದ್ರು. ಕೆಲವು ಸರಿ ಎಷ್ಟು ಗಂಭೀರ ಇರ್ತಾ ಇದ್ರು, ಅಷ್ಟು ರಮಣೀಕನೂ ಕೂಡ ಇರ್ತಾ ಇದ್ರು ಬಾಬಾರವರು. ಬಾಬಾರವರು ಹಾಡಬೇಕಾದ್ರೆ ಯಾರು ಸೋಲ್ತಾ ಇದ್ರು ಅವರಿಗೆ ಟೋಲಿ ಕೊಡ್ತಾ ಇದ್ರು. ಯಾಕೆ ಅಂತಂದರೆ ಸೋತಿದ್ದಾರೆ ಅಂದರೆ ಅವರಿಗೆ ಶಕ್ತಿ ಕಡಿಮೆ ಇದೆ, ಶಕ್ತಿ ಜಾಸ್ತಿ ಬಂದರೆ ತಾನೇ ಗೆಲ್ಲಕ್ಕಾಗೋದು ಅಂತ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಾಬಾರವರು ಪ್ರಪಂಚಕ್ಕಿಂತ ಭಿನ್ನವಾಗಿಯೇ ಇರ್ತಾ ಇದ್ರು ಅಂತ ತಿಳಿಸ್ತಿದ್ರು. ಬಾಬಾರವರು ಮಕ್ಕಳನ್ನು ಎಷ್ಟು ಅಲೌಕಿಕವಾಗಿ ಪ್ರೀತಿಯಿಂದ ಸಾಕ್ತಾ ಇದ್ರು ಮತ್ತು ಪ್ರತಿಯೊಬ್ಬರನ್ನು ಕೂಡ ಮಹಾರಾಣಿಗಳ ಥರ, ರಾಜಕುಮಾರರ ಥರ ನೋಡ್ತಾ ಇದ್ರು. ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಕಾಳಜಿಯನ್ನು ತೋರಿಸ್ತಾ ಇದ್ರು ಅನ್ನೋದನ್ನು ಗುಲ್ಜಾರ್ ದಾದೀಜಿ ಅವರಿಂದ ಕೇಳೋಣ ಬನ್ನಿ. तो बाबा जो भी सीजन का पहला फल निकलता था वो बाबा खुद हम लोगों की पढ़ाई होती थी, यानी तैयार हो करके नाश्ता करके हमारा स्कूल के माफिक जैसे सिस्टम है ना, बेंच होती है, टीचर होती है, कापियाँ पेंसिल होती है, ऐसे ही पढ़ाई बाबा ने हमारे को कराई. बाबा खुद रिसेस के टाइम अपने हाथ से वो फल काटता था, फल काट करके और रिसेस के टाइम हर एक बच्चे को ऐसे बाह में लेके ದಾದೀಜಿ ಅವರು हाथ से मुख में ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಾಯಿಯ ಜೊತೆ ಬಂದಂಥವರು. ಯಜ್ಞದಲ್ಲಿ ಬ್ರಹ್ಮ ಬಾಬಾರವರಿಂದ ಸಂಪೂರ್ಣ ಪಾಲನೆ ಪಡೆದಿರುವಂಥ ದಾದೀಜಿ ಅವರು ಇದನ್ನೇ ಹೇಳ್ತಾ ಇದ್ರು. ಬಾಬಾರವರು ಮಕ್ಕಳನ್ನ ಎಷ್ಟು ಪಾಲನೆ ಮಾಡ್ತಿದ್ರು, ಪ್ರೀತಿ ಕೊಡ್ತಾ ಇದ್ರು ಅಂದರೆ ಯಾವುದಕ್ಕೂ ನಮಗೆ ಕೊರತೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಹೇಗೆ ಅಂತಂದರೆ ಪ್ರತಿಯೊಂದು ಸೀಸನ್ನಿನ ಫಲ ಯಾವಾಗ ಫಸ್ಟ್ ಬರುತ್ತೋ ಆ ಹಣ್ಣುಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿಯೇ ಬಾಬರವರು ತಂದು ನಮಗೆಲ್ಲರಿಗೂ ಕೊಡೋರು. ಮತ್ತು ಪ್ರತಿದಿನದ ದಿನಚರಿ ಇದೇ ಥರ ಇರ್ತಾ ಇತ್ತು. ಯಾವ ರೀತಿ ಸ್ಕೂಲಲ್ಲಿ ಟೇಬಲ್ಲು, ಬೆಂಚು, ಡೆಸ್ಕು, ಪೆನ್ನು, ಪೆನ್ಸಿಲ್ಲು ಹೇಗೆಲ್ಲ ಇರ್ತಾ ಇತ್ತು, ಅದೇ ಥರ ಇಲ್ಲಿಯೂ ಕೂಡ ಒಂದು ಶಾಲೆಯಂತೆಯೇ ಪ್ರತಿದಿನದ ದಿನಚರಿ ನಮ್ಮದು ಆರಂಭ ಆಗ್ತಾ ಇತ್ತು, ದಿನದ ಪಾಠಗಳು ಆರಂಭ ಆಗ್ತಾ ಇತ್ತು.
ಮಧ್ಯಂತರದ ವಿಶ್ರಾಮದಲ್ಲಿ ಬಾಬಾರವರು ತಂದಿರುವಂತಹ ತಾಜಾ ಫಲಗಳನ್ನು, ಆ ಸೀಸನ್ನಿನ ಮೊಟ್ಟ ಮೊದಲ ರುಚಿಯಾದ ಹಣ್ಣುಗಳನ್ನು ತಮ್ಮ ಕೈಯಾರೆ ತಾವೇ ಕಟ್ ಮಾಡಿ ಪ್ರತಿಯೊಂದು ಮಗುವಿನ ಬಾಯಲ್ಲಿ ತಂದು ಇಡ್ತಾ ಇದ್ರು. ಅಷ್ಟು ತಾಯಿಯ ಪಾಲನೆ, ಪ್ರೀತಿಯನ್ನು ಒಬ್ಬ ಗುರುವಾಗಿ, ಶಿಕ್ಷಕನಾಗಿ, ತಂದೆಯಾಗಿ ಅವರ ಪಾಲನೆ ಅತಿ ಅದ್ಭುತವಾದಂಥದ್ದು ಅನ್ನೋದನ್ನು ಇಲ್ಲಿ ಸ್ಮರಿಸ್ತಾ ಇದ್ದಾರೆ. टोटल जीवन में बाबा ब्रह्मा बना कैसे ब्रह्मा? साधारण व्यक्ति एकदम से उच्च बन जाए, इतना जो सारी सृष्टि का आदि पिता ब्रह्मा बाबा सेकंड में तन मन धन सहित समर्पण हो गए. धन तो बहुत देती है, पर धन का अपमान भी होता है. धन के बाद पश्चाताप भी होता है, मैंने सब धन क्यों दिया, कुछ मुझे रखना चाहिए था बच्चों के लिए, पोतरों के लिए, दोतरों के लिए. बाबा ने दिया सो दिया. सरेंडर होने के बाद कोई भी संकल्प नहीं, कोई भी पश्चाताप नहीं. ಸಾಧಾರಣವಾಗಿರುವ ಒಬ್ಬ ಮನುಷ್ಯ ವಯೋವೃದ್ಧ ಪ್ರಜಾಪಿತ ಬ್ರಹ್ಮ ಆದಿದೇವ ಆಗಿದ್ದು ಹೇಗೆ? ಈ ಪ್ರಶ್ನೆ ಸಾಮಾನ್ಯವಾಗಿ ಸರ್ವರಿಗೂ ಕೂಡ ಮೂಡುತ್ತೆ. ದಾದೀಜಿಯವರು ತಮ್ಮ ಅನುಭವದಲ್ಲಿ ತಿಳಿಸ್ತಾ ಇದ್ರು, ಸಾಧಾರಣವಾಗಿರುವ ಒಬ್ಬ ಮನುಷ್ಯ ಬ್ರಹ್ಮಬಾಬಾ ಆಗಲಿಕ್ಕೆ ಅವರಲ್ಲಿರುವ ಒಂದು ವಿಶೇಷತೆ ಏನು ಅಂದರೆ, ಯಾವಾಗ ಯಜ್ಞಕ್ಕಾಗಿ ತಮ್ಮದೆಲ್ಲವನ್ನು ಅರ್ಪಿಸಿದ್ರು ಯಾವತ್ತೂ ಕೂಡ ಮತ್ತೆ ಅದನ್ನು ಸ್ಮೃತಿಯಲ್ಲೂ ಕೂಡ ತಂದುಕೊಳ್ಳಲಿಲ್ಲ. ಜೊತೆಗೆ ಏನು ಕೊಟ್ಟರೋ ಅದೆಲ್ಲವೂ ಕೂಡ ಕೊಟ್ಟ ಮೇಲೆ ಕೊಟ್ಟಾಯಿತು ಅಷ್ಟೆ. ಅರ್ಪಿತ ಅಂದರೆ, ಸಮರ್ಪಣ ಅಂದರೆ ಸಂಪೂರ್ಣ ಸಮರ್ಪಣೆ. ಯಾವತ್ತೂ ತಿರುಗಿ ನೋಡಲೇ ಇಲ್ಲ. ಅಷ್ಟು ತ್ಯಾಗ, ಅಷ್ಟು ವೈರಾಗ್ಯ, ಅಷ್ಟು ನಿರ್ಮೋಹಿ ಆಗಿದ್ರು ಬಾಬಾ. ಹಾಗಾಗಿನೇ ಅವರು ಪ್ರಜಾಪಿತ ಮತ್ತು ಆದಿದೇವ ಆಗಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನ ದಾದೀಜಿಯವರು ತಮ್ಮ ಅನುಭವದಲ್ಲಿ ತಿಳಿಸ್ತಾ ಇದ್ರು. कभी भी चाहे कोई पशु हो, पक्षी हो, किसी के साथ भी भेदभाव न करो. बाबा ने कहा, अच्छा बच्चों तुमने तो देख लिया है ना कि कैसे गाय को खिलाया जाता है, कल से तुम करो. शाम को बाबा ने बुलाया, इधर आओ, तुमने कैसे दिया? तो उसने कहा, बाबा जो गाय ज़्यादा दूध देती उसको ज़्यादा चूनी दिया, और जो गाय कम देती उसको कम दिया, जो बिल्कुल दूध नहीं देती उसको सिर्फ भूसा दिया है. तो बाबा ने कहा, नहीं बच्चे बराबर का दो. जो आज नहीं दूध दे रही भविष्य में वही तो देगी, और जो आज दे रही वो भविष्य में ಬಾಬಾರವರು ಬರೀ कैसे आगे दूध देगी. ಕುಮಾರ ಕುಮಾರಿಗಳ ಮೇಲೆ, ಮನುಷ್ಯರ ಮೇಲೆ ಅಷ್ಟೇ ಅಲ್ಲದೆ ಪ್ರಾಣಿಗಳ ಜೊತೆನೂ ಕೂಡ ಅವರು ಎಷ್ಟು ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು, ಪ್ರತಿಯೊಬ್ಬರನ್ನು ಕೂಡ ಎಷ್ಟು ಸಮಾನವಾಗಿ ನೋಡ್ಕೊಳ್ತಾ ಇದ್ದು ಅನ್ನೋದನ್ನ ದಾದೀಜಿಯವರು ತಿಳಿಸ್ತಾ ಇದ್ರು. ದಾದೀಜಿಯವರಿಗೆ ಬಾಬಾರವರು ಹೇಳಿದ್ರಂತೆ, ಮಗು, ಹಸುಗಳಿಗೆ ಹೇಗೆ ಆಹಾರವನ್ನು ಕೊಡಬೇಕು ನೋಡ್ಕೊಂಡೇ ಇಲ್ಲ, ಆ ರೀತಿ ಸರಿಯಾಗಿ ಊಟವನ್ನು ಕೊಡು ಅಂತ ಹೇಳಿದ್ರಂತೆ. ಅದಾದ ಮೇಲೆ ದಾದೀಜಿಯವರು ಹಸುಗಳಿಗೆ ತಿಂಡಿಯನ್ನು ಕೊಟ್ಟರಂತೆ. ಗೂಸ ಮತ್ತು ಕೆಲವೊಂದು ವಿಶೇಷ ಕಾಳುಗಳನ್ನು ಕೊಟ್ಟಿದ್ರಂತೆ. ಯಾವ ರೀತಿಯಾಗಿ ನೀನು ಕೊಟ್ಟೆ ಹೇಳು ಅಂತ ಕೇಳಿದ್ರಂತೆ ಬಾಬಾ. ಏನಿಲ್ಲ ಬಾಬಾ, ಯಾವ ಹಸು ಚೆನ್ನಾಗಿ ಹಾಲು ಕೊಡುತ್ತೋ, ಹೆಚ್ಚಾಗಿ ಹಾಲು ಕೊಡುತ್ತೋ ಅದಕ್ಕೆ ಹೆಚ್ಚಿಗೆ ಕೊಟ್ಟಿದ್ದೀನಿ, ಯಾವುದು ಕಡಿಮೆ ಕೊಡುತ್ತೋ ಅದಕ್ಕೆ ಕಡಿಮೆ ಫುಡ್ಡನ್ನು ಕೊಟ್ಟಿದ್ದೀನಿ, ಯಾವುದು ಹಾಲು ಕೊಡೋದಿಲ್ವೋ ಅದಕ್ಕೆ ಬರೀ ಗೂಸ ಮಾತ್ರ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ರಂತೆ. ಆಗ ಬಾಬಾರವರು ಹೇಳಿದ್ರಂತೆ, ಮಗು, ಆ ರೀತಿ ಮಾಡಬಾರ್ದು, ಪ್ರತಿಯೊಂದಕ್ಕೂ ಕೂಡ ಸಮಾನವಾಗಿ ಹಂಚಬೇಕು. ಇವತ್ತು ನೀನು ಕೊಟ್ಟರೆ ನಾಳೆ ಅದು ಹಾಲು ಕೊಡುತ್ತೆ, ಇವತ್ತು ನೀನು ಕೊಟ್ಟಿಲ್ಲ ಅಂದ್ರೆ ಅದು ಹೇಗೆ ನಾಳೆ ಹಾಲು ಕೊಡಬೇಕು? ಹಸುಗಳಲ್ಲಿ ತಾಕತ್ತು ಇಲ್ಲದೆ ಇರೋದಕ್ಕೆ ತಾನೇ ಹಾಲು ಕೊಡ್ತಾ ಇಲ್ಲ, ತಾಕತ್ತು ಇಲ್ಲದೆ ಇರೋದಕ್ಕೆ ತಾನೇ ಜಾಸ್ತಿ ಕೊಡಬೇಕಾಗಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡ, ಪ್ರತಿಯೊಂದಕ್ಕೂ ಕೂಡ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ತಿಳಿ ಹೇಳ್ತಾ ಇದ್ರಂತೆ. ಅಂದರೆ ಇದರಲ್ಲಿ ಬಾಬಾರವರು ಎಷ್ಟು ಸೂಕ್ಷ್ಮತೆ, ಅವರ ಒಂದು ಮಾಧುರ್ಯತೆ, ಅವರ ಪ್ರೀತಿ, ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಸೂಕ್ಷ್ಮವಾದ ಆಳವಾದ ವಿಚಾರಗಳು ಅಡಕವಾಗಿರುತ್ತಿತ್ತು ಅನ್ನೋದು ಇಲ್ಲಿ ನಾವು ಗಮನಿಸಬಹುದು. तो एक बार प्यारे बाबा ने हम 21 बच्चों को ऊपर से नाम आया और योग का प्रोग्राम दिया कि सुबह में 3:30 से 4:30 बजे के अंदर हमें भक्तों को साक्षात्कार करा, मगर सारे ग्रुप का करा, और सामने एक संदेशी को बाबा बिठा दिया. बैठना कैसा है? विक्ट्री में 21 बच्चों का 10 इधर से 10 उधर से, बीच में एक
21 बच्चों का मेरे को भक्तों को साक्षात्कार कराना। उसके अंदर 21 बच्चों की स्थिति एक रस ज्योति जगी हुई। अगर 21 में से एक की भी स्थिति ठीक नहीं होगी तो सामने संदेशी कंप्लेन ले आएंगी कि बाबा को इस भगत को साक्षात्कार कराना था, अगर फलाने बच्चे का बुद्धि योग भटक रहा था तो बाबा का साक्षात्कार कराना कैंसिल हो गया। बाबा ने कहा, जैसे बच्चे आप जानते हो ना, ग्रुप का फोटो निकाला जाता है, अगर फोटो के अंदर एक भी हिल जाता है तो फोटो खराब हो जाता है। इसी रीति से तुम 21 बच्चों में से एक की भी स्थिति अगर उसी टाइम, अब 1 घंटे में वो 5 मिनट 3 मिनट साक्षात्कार कराने के बाबा जाने कौन से है, मगर उसी टाइम में अगर कोई की भी स्थिति ठीक नहीं होगी तो ऊपर से कंप्लेन आए। और बाबा मुख्य महारथी बच्चों को सिलेक्ट करके बिठाते थे। तो महारथी को तो अपनी पाग को संभालना है, ऐसा ना हो हमारा नाम आ जाए, इसकी बुद्धि भटक रही थी, इसलिए बाबा का साक्षात्कार कराने का प्रोग्राम कैंसिल हो जाएगा। ಬಾಬಾರವರು ಮಕ್ಕಳನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಲಿಕ್ಕೆ ಯಾವೆಲ್ಲ ಯುಕ್ತಿಗಳನ್ನು ಮಾಡ್ತಾ ಇದ್ರು, ಎಷ್ಟೆಲ್ಲ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ದಾದಿಜಿಯವರು ಒಂದು ಉದಾಹರಣೆ ಸಹಿತವಾಗಿ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾರೆ. ದಾದಿಜಿ ತಿಳಿಸ್ತಾ ಇದ್ರು, ಬಾಬಾರವರು ಒಂದು ದಿನ ಮಕ್ಕಳಿಗೆ ಒಂದು ಹೋಮ್ವರ್ಕನ್ನು ಕೊಡ್ತಾರೆ. ಮಕ್ಕಳೇ, ಇವತ್ತು ಬೆಳಗ್ಗೆ ಅಮೃತ ವೇಳೆಯಲ್ಲಿ 3 ಗಂಟೆಯಿಂದ 4 ಗಂಟೆ ಒಳಗಡೆ ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಕೆಲವು ಮಹಾರಥಿಗಳನ್ನು ಸೆಲೆಕ್ಟ್ ಮಾಡಿ 21 ಜನವನ್ನು ಆಯ್ಕೆ ಮಾಡಿ 10 ಜನ ಆ ಕಡೆ 10 ಜನ ಈ ಕಡೆ ಮಧ್ಯದಲ್ಲಿ ಒಬ್ಬರನ್ನು ಕೂಡಿಸಿ ಈ ದಿನ 1 ಗಂಟೆಯಲ್ಲಿ ನೀವು ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಬೇಕು. ಬಾಬಾರವರು ಮಾಡಿಸುವವರಾಗಿದ್ದಾರೆ. ಸಂದೇಶಿಯು ಕೂಡ ಇದನ್ನು ನೋಡ್ತಾ ಇದ್ದಾರೆ. ಆದರೆ ಒಬ್ಬರ ಸ್ಥಿತಿಯು ಕೂಡ ಇದರಲ್ಲಿ ಹಲ್ಚಲದಲ್ಲಿ ಬಂದರೆ ಸಾಕ್ಷಾತ್ಕಾರ ನಿಂತು ಹೋಗುತ್ತೆ. ಹೇಗೆ ಒಂದು ಫೋಟೋದಲ್ಲಿ ಎಲ್ಲರೂ ಚೆನ್ನಾಗಿದ್ದು ಒಬ್ಬರು ಸರಿಯಾಗಿ ನಿಂತಿರಲಿಲ್ಲ ಅಥವಾ ಒಬ್ಬರು ಸರಿಯಾಗಿ ಇರಲಿಲ್ಲ ಅಂದರೂ ಕೂಡ ಇಡೀ ಫೋಟೋ ಕೆಟ್ಟು ಹೋಗುತ್ತೆ. ಹಾಗೆ ಇಡೀ ಗ್ರೂಪಲ್ಲಿ ಒಬ್ಬರ ಸ್ಥಿತಿ ಹಲ್ಚಲ್ ಇದ್ರೂ ಸಹ ಸಾಕ್ಷಾತ್ಕಾರದ ಪ್ಲಾನ್ ಕೆಟ್ಟೋಗುತ್ತೆ. ಆಗ ನಿಮ್ಮೆದರಲ್ಲಿ ಸಂದೇಶ ಬಂದು ಹೇಳ್ತಾರೆ, ಈ ದಿನ ಭಕ್ತರಿಗೆ ಬಾಬಾರವರು ಸಾಕ್ಷಾತ್ಕಾರ ಮಾಡಿಸುವವರು ಇದ್ದರು, ಆದರೆ ಇಂಥವರಿಂದ ಇವತ್ತು ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾರೆ. ಆಗ ನೀವು ಎಷ್ಟು ಹೊರೆಯನ್ನು ಹೊತ್ಕೊಳ್ಬೇಕಾಗತ್ತೆ, ಎಂಥ ಒಂದು ಮಹತ್ ಕಾರ್ಯವನ್ನು ನೀವು ಹಾಳು ಮಾಡ್ದಂಗಾಗತ್ತೆ ಅನ್ನುವಂಥ ಒಂದು ಜವಾಬ್ದಾರಿ ಮತ್ತು ಅದರ ಒಂದು ಮಹತ್ವವನ್ನು ಕೂಡ ತಿಳಿಸಿ ಮಕ್ಕಳನ್ನು ಶಕ್ತಿಶಾಲಿಗಳನ್ನಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ದಾದಿಜಿಯಲ್ಲಿ ಸ್ಮರಿಸ್ತಾ ಇದ್ದಾರೆ. कम से कम 15-20 स्थानों पर बाबा का पत्र जाता था और जैसे जैसे बाबा लिखते थे, अभी कई तो पढ़ लेते थे बाबा के अक्षर कोई कोई, लेकिन अधिकतर जो नहीं पढ़ सकते थे सिंधी स्क्रिप्ट, उनके लिए ऊपर में ईशु दादी हिंदी में लिख देती थी. खास पोस्ट के लिए समय था कि इस समय जाएगी तो अगले दिन ये दिल्ली में बॉम्बे में सब जगह मिल जाएगी. बड़ा पर्टिकुलर बाबा उस बात को रखते थे. ಬಾಬಾರವರು ಸಮಯದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ರು ಅನ್ನೋದಕ್ಕೆ ನಿರ್ವಾಯರ್ ಭಾಯಿಜಿಯವರು ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ಬಾಬಾರವರು ಕಡಿಮೆ ಅಂದ್ರೆ ಒಂದು 15ರಿಂದ 20 ಕಡೆ ಬಾಬಾರವರು ಬರೆದಿರುವ ಪತ್ರಗಳು ಹೋಗ್ತಾ ಇತ್ತು. ಯಾವುದೇ ಒಂದು ಪತ್ರ ಯಾವುದೇ ಸ್ಥಳದಲ್ಲಿ ತಲುಪಿ ಇಂಥ ಸಮಯಕ್ಕೆ ಬಾಬಾರವರು ಬರ್ತಾರೆ ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತಂದರೆ 1 ನಿಮಿಷನೂ ಕೂಡ ಹೆಚ್ಚು ಕಡಿಮೆ ಆಗದೇ ಇರೋ ರೀತಿಯಲ್ಲಿ ಅವರು ಸಮಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ರು. ಯಾರನ್ನೂ ಕೂಡ ಕಾಯಿಸ್ಲಿಕ್ಕೆ ಅವರಿಗೆ ಇಷ್ಟ ಇರ್ತಾ ಇರಲಿಲ್ಲ ಅನ್ನೋದನ್ನು ತಿಳಿಸ್ತಿದ್ದಾರೆ.
तुम गोबर को इकट्ठा करो, उसका लड्डू बनेगा, कोयला मिला करके राख तो काम आएगा सिगड़ी में जलाने का। बाबा मुझे तो आता नहीं है, तुम इकट्ठा करो और मैं बना के दिखाऊंगा, तुम्हें सिखाऊंगा। अब भगवान त्रिलोकीनाथ और विश्व कल्याणकारी जो सुख शांति का सागर, वो बेचारा गोबर का अच्छो बनाने लड्डू, उसने सब इकट्ठा किया। बाबा आप चलो, बाबा गए, मिलाया और लड्डू बना के उसको सिखा रहे थे। इतने में कोई विशेष व्यक्ति आया और पहरे वाले भाई से पूछा कि मुझे बाबा से मिलना है, दर्शन करना। उसने भी सहज भाव में बता दिया कि बाबा तो गौशाला में गए हैं, और वो भी चला गया। उसने जाते ही बाबा के पैरों पे सिर रख के दंडवत कर लिया। उसको गोबर और भूसा कुछ नहीं दिखा। उसको दिख रहा है कि श्री कृष्ण गेंद खेल रहे हैं ग्वाल बालों के साथ। तो एक वो बन गया ग्वाल बाल और एक श्री कृष्ण, और दोनों गोबर ले रहे हैं, रख रहे हैं, क्योंकि बाबा बना के देते थे और वो लेके रखता था। तो बाबा ने बताया कि देखो, जब अपनी स्थिति श्रेष्ठ होगी, स्मृति श्रेष्ठ होगी, तो सारा काम श्रेष्ठ होगा, काम छोटा। ದಾದೀಜಿಯವರು ಇದನ್ನೇ ಹೇಳ್ತಾ ಇದ್ರು. ಬಾಬಾರವರು ಎಷ್ಟು ಶ್ರೇಷ್ಠ ಆಗಿದ್ರೂ ಸಹ ಯಾವ ಕಾರ್ಯ ಶ್ರೇಷ್ಠ ಕನಿಷ್ಠ ಅನ್ನೋದನ್ನು ಅವರು ಯಾವತ್ತೂ ಕೂಡ ಅಂದ್ಕೊಳ್ತಿರ್ಲಿಲ್ಲ. ಆಗ ದಾದೀಜಿಯವರಿಗೆ ಹೇಳಿದ್ರಂತೆ, ಮಗು, ಹಸುವಿನ ಸಗಣಿಯನ್ನು ಒಂದು ಕಡೆ ಮಾಡು, ಅದರಿಂದ ಲಾಡು ಮಾಡಬೇಕು ಅಂತ ಹೇಳಿದ್ರಂತೆ. ಅಂದರೆ ನಾವು ಬೆರಣಿ ಅಂತ ಕರಿತೀವಲ್ವ, ಅದನ್ನು. ಆಗ ಕೆಲವು ಮಕ್ಕಳು ಬಾಬಾ ಅದು ಹೇಗೆ, ಅದು ಬರೋದಿಲ್ಲ ಅನ್ನುವಂಥ ಮಾತನ್ನು ಹಾಡಿದಾಗ ಬಾಬಾ ಹೇಳಿದ್ರಂತೆ, ಮಗು ನಾನು ಕಲಿಸ್ಕೊಡ್ತೇನೆ, ನಾನು ತೋರಿಸ್ತೇನೆ ನಿಮಗೆ ಅಂತ ಹೇಳಿದ್ರಂತೆ. ಆಗ ಆಶ್ಚರ್ಯ ಆಯ್ತಂತೆ. ತ್ರಿಲೋಕಿನಾಥ, ಸ್ವಯಂ ಶ್ರೀಕೃಷ್ಣ, ಸ್ವಯಂ ನಾರಾಯಣ, ಪರಮಾತ್ಮನ ಮಹಾರಥ, ಅವರು ಇಂಥ ಕೆಲಸವನ್ನು ಮಾಡೋದೆ ಅಂತ ನಮಗೆ ಗಾಬರಿ ಆಗ್ತಿತ್ತು. ಆದರೆ ಬಾಬಾರವರು ಯಾವುದೇ ಮುಜುಗರ ಇಲ್ಲದೆ, ಸಂಕೋಚ ಇಲ್ಲದೆ, ದೇಹಾಭಿಮಾನ ಇಲ್ಲದೆ, ಯಾವ ಕೆಲಸವನ್ನು ಕೂಡ ಕನಿಷ್ಠ ಅಂತ ನೋಡದೆ ಅವರು ಮಾಡ್ತಾಯಿದ್ರು. ಒಂದು ಸಲ ಇದೇ ಥರ ಗೋಶಾಲೆಯಲ್ಲಿ ಇರಬೇಕಾದ್ರೆ ಸಗಣಿಯ ಬೆರಣೆಗಳನ್ನು ಅಥವಾ ಉಂಡೆಗಳನ್ನು ಮಾಡಿ ಮಾಡಿ ಕಟ್ತಾ ಇರಬೇಕಾದ್ರೆ ಒಬ್ಬರು ಅವರನ್ನು ಭೇಟಿಯಾಗಲಿಕ್ಕೆ ಬಂದರು. ಆಗ ಬಾಬಾರವರು ಅಲ್ಲಿಯೇ ಅವರನ್ನು ಭೇಟಿಯಾದರು. ಆಗ ಇವರಿಗೆಲ್ಲವೂ ಕೂಡ ಮುಜುಗರ ಆಗ್ತಾ ಇತ್ತು. ಆದರೆ ಬಂದಿರುವಂಥವರಿಗೆ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಸಾಕ್ಷಾತ್ಕಾರ ಆಗಿ ಅವರು ಪರವಶ ಆಗ್ತಾರೆ. ಅದಾದ ಮೇಲೆ ಅವರು ಹೇಳ್ತಾರೆ, ಸ್ವಯಂ ಶ್ರೀಕೃಷ್ಣನನ್ನು ನಾನು ನೋಡಿದೆ, ಶ್ರೀಕೃಷ್ಣ ಚೆಂಡುಗಳ ಜೊತೆ ಆಟ ಆಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ. ನೋಡಿದ್ರೆ ಇಲ್ಲೇ ಸಾಧಾರಣವಾಗಿ ಬ್ರಹ್ಮ ಬಾಬರವರು ಸಗಣಿಯ ಉಂಡೆಗಳನ್ನು ಮಾಡ್ತಾ ಇದ್ದರೆ ಅವರಿಗೆ ಕಾಣಿಸಿರೋದೇನು, ಶ್ರೀಕೃಷ್ಣ ಮತ್ತು ಚೆಂಡುಗಳ ಜೊತೆ ಆಟ ಆಡ್ತಾ ಇರುವ ಬೃಂದಾವನ. ಅದಕ್ಕೆ ಬಾಬಾರವರು ಮತ್ತೆ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ರು ಅಂತೆ, ಮಕ್ಕಳೇ, ಯಾವುದೂ ಕೂಡ ಕೆಲಸ ಕಾರ್ಯ ಅನ್ನೋದು ಕನಿಷ್ಠ ಅಲ್ಲ. ನಮ್ಮ ಸ್ಮೃತಿ ಶ್ರೇಷ್ಠವಾಗಿದ್ದರೆ ಪ್ರತಿಯೊಂದು ಕಾರ್ಯವೂ ಕೂಡ ಶ್ರೇಷ್ಠವಾಗುತ್ತೆ ಅನ್ನುವಂಥ ಪಾಠವನ್ನು ಕೂಡ ಅದರಿಂದ ಕಲಿಸ್ತಾ ಇದ್ರು ಅನ್ನುವಂಥದ್ದನ್ನು ಅವರ ಅನುಭವದಲ್ಲಿ ಹಂಚಿಕೊಳ್ತಾ ಇದ್ರು. और यही बाबा वतन से कहे, बच्चे, हमने सिर्फ देश बदला है, स्थूल देश से साकार देश से अव्यक्त वतन, सूक्ष्म वतन वासी बना हूँ। बच्चों, मैं आप सबके सिवाय घर नहीं जाऊंगा, तुम सबको घर ले जाऊंगा। रूप बदला है पर मैं छोड़ के नहीं गया हूँ, मिलता रहूंगा, मिलता रहूंगा। ನಿಜಕ್ಕೂ ಬ್ರಹ್ಮ ಬಾಬರವರ ಅದ್ವಿತೀಯವಾದಂಥ ಪ್ರೀತಿ, ಅವರ ಅಮೋಘವಾಗಿರುವಂಥ ಪಾತ್ರ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ದಾದಿ ಪ್ರಕಾಶ್ ಮಣಿಜಿಯವರು ಹಂಚ್ಕೊಳ್ತಾ ಇದ್ದಾರೆ, ಯಾವಾಗ ಸಾಕಾರ ಬ್ರಹ್ಮ ಬಾಬಾ ಸಂಪನ್ನ ಆಗುವ ಮುನ್ನ, ಅವ್ಯಕ್ತ ಆಗುವ ಮುನ್ನ ದಾದೀಜಿಯವರನ್ನು ಕೋಣೆಗೆ ಕರೆದು ತಮ್ಮ ಎಲ್ಲ ಶಕ್ತಿಯನ್ನು ವಿಲ್ ಮಾಡಿ
ದೃಷ್ಟಿಯನ್ನು ಕೊಟ್ಟು ದಾದೀಜಿ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾರೆ. ಅದಾದ ಮೇಲೂ ಸಹ ಬಾಬಾರವರು ಅವ್ಯಕ್ತ ಆದ ಮೇಲೂ ಇದನ್ನೇ ಹೇಳ್ತಾ ಇದ್ರು ಅಂತ ದಾದೀಜಿಯವರು ತಮ್ಮ ಅನುಭವದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಮಕ್ಕಳೇ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನೀವು ಕೊರಗಬೇಡಿ. ಬಾಬಾ ನಮ್ಮನ್ನು ಬಿಟ್ಟು ಹೋದರು ಅಂತ ನೀವು ಮರುಗಬೇಡಿ. ನಾನು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟಿಲ್ಲ. ನಾನು ಸಾಧಾರಣವಾದ ರೂಪದಿಂದ ಒಂದಷ್ಟು ರೂಪ ಬದಲು ಮಾಡಿಕೊಂಡಿದ್ದೇನೆ, ಒಂದಷ್ಟು ದೇಶವನ್ನು ಬದಲು ಮಾಡಿಕೊಂಡಿದ್ದೇನೆ. ಸಾಕಾರ ವತನದಲ್ಲಿ ಇರೋದು ಈಗ ನಾನು ಸೂಕ್ಷ್ಮ ವತನದಲ್ಲಿದ್ದೇನೆ. ಸಾಕಾರ ಶರೀರದಲ್ಲಿ ಇರುವ ನಾನು ಈಗ ಸೂಕ್ಷ್ಮ ಶರೀರ ಧಾರಿಯಾಗಿದ್ದೇನೆ. ಆದರೆ ನಾನಂತೂ ನೀವು ಮಕ್ಕಳನ್ನು ಬಿಟ್ಟು ಮನೆಗೆ ಹೋಗೋದಿಲ್ಲ. ನೀವ್ಯಾರೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನೀವ್ಯಾರೂ ವಿಚಲಿತರಾಗಬೇಡಿ. ನಿಮ್ಮನ್ನು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ನಾನು ನಿಮ್ಮನ್ನು ಕರೆದುಕೊಂಡೇ ಮನೆಗೆ ಹೋಗ್ತೇನೆ. ಅಲ್ಲಿಯವರೆಗೆ ನಾನೂ ಕೂಡ ಮನೆಗೆ ಹಿಂತಿರುಗೋದಿಲ್ಲ ಅಂತ ಬಾಬಾರವರು ನಮಗೆ ಹೇಳ್ತಾ ಇದ್ರು. ಅದೇ ತರಹ ಇವತ್ತೂ ಕೂಡ ಮತ್ತೆ ಮತ್ತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ, ನಿಮ್ಮನ್ನು ಮಿಲನ ಮಾಡ್ತಾನೆ ಇರ್ತೀನಿ ಅನ್ನುವಂಥ ವಾಗ್ದಾನವನ್ನು ಕೊಟ್ಟಿದ್ದರು. ಅದೇ ತರಹ ಬಾಬಾರವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಆ ಅನುಭವ ಇವಾಗಲೂ ಕೂಡ ನಾವು ಮಾಡ್ತಿದ್ದೇವೆ. ನೀವು ಕೂಡ ಅದನ್ನೇ ಮಾಡಿ ಅನ್ನುವಂಥ ಮಾತನ್ನು ದಾದೀಜಿಯವರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ನೋಡಿ, ಎಂಥ ಪುಣ್ಯವಂತರು ನಾವೆಲ್ಲ, ಎಂಥ ಭಾಗ್ಯವಂತರು. ಇಲ್ಲಿಯ ತನಕ ಕಲ್ಲುಗಳ ಮುಂದೆ ಕೂತ್ಕೊಂಡು ಇವ್ರ ಗುರು, ಇವ್ರ ದೇವರು, ಇವ್ರ ಭಗವಂತ ಅಂತ ಎಷ್ಟೊಂದು ಆರಾಧನೆ ಜಪ ತಪ ಮಾಡಿ ಬಾರದೇ ಇರುವಂಥ ದೇವರಿಗಾಗಿ ಎಷ್ಟೊಂದು ಬೇಡ್ತಿದ್ದಾರೆ. ಆದರೆ ನಾವು ಚೈತನ್ಯವಾಗಿರುವ ನಾರಾಯಣನ ಜೊತೆ ಇದ್ದೀವಿ, ಚೈತನ್ಯವಾಗಿರುವ ಕೃಷ್ಣನ ಜೊತೆ ಇದ್ದೀವಿ, ರಾಧೆಯ ಜೊತೆ ಇದ್ದೀವಿ, ಲಕ್ಷ್ಯ ಜೊತೆ ಇದ್ದೀವಿ, ಅನೇಕ ದೇವಾನುದೇವತೆಗಳ ಜೊತೆ ಇದ್ದೀವಿ ಅನ್ನುವಂಥದ್ದೇ ನಮ್ಮೆಲ್ಲರ ಹೆಮ್ಮೆ. ನಿಜಕ್ಕೂ ನಾವೆಲ್ಲರೂ ಧನ್ಯರು, ಧನ್ಯರು. ಓಂ ಶಾಂತಿ. ಧನ್ಯವಾದಗಳು.